ಯಾರು ಏನೇನು ನ್ಯೂಸ್ ಮಾಡಲಿ, ನಾವು ನ್ಯೂಸ್ ಮಾಡಿಬಿಟ್ರೆ ರೀಚ್ ಆಗಿಬಿಡ್ತದೆ ಅಂತ ನಾನು ನಂಬಿಕೆ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅಪ್ಪ ನಿಧಾನಕ್ಕೋರಪ್ಪ. ನೋಡಿ, ಕಳೆದ ಅಂದರೆ 2 ದಿನವೂ ಆಗಿಲ್ಲ, ನಿನ್ನೆ ತಾನೇ ನಿನ್ನೆ ಒಂದು ಲಾರಿ ಇಲ್ಲಿ ಅಪಘಾತ ಆಗುತ್ತೆ. ಸೊ ಲಾರಿ ಈ ಕಾಡಲ್ಲಿ ಹತ್ಕೊಂಡು ತಗ ಉರಿತಾ ಇರ್ತದೆ. ಸೊ ಅಂತಹ ಒಂದು ಸನ್ನಿವೇಶ ಏನು ಈ ಒಂದು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅನೂರಿನಿಂದ ಸ್ವಲ್ಪ ಮುಂದೆ ಸಂಭವಿಸಿದೆ. ಸೊ ಈ ಸಂಬಂಧಿತ ಸ್ವಲ್ಪ ಅಪ್ಡೇಟ್ ಹಾಕಬೇಕು ಅಂತ ನಾನು ಬಂದಿದ್ದೀನಿ. ಅರ್ಥ ಆಯ್ತಾ? ನೋಡಿ, ಇವತ್ತು ಹೆಣ್ಮಜನ ಇದೆ. ದಯವಿಟ್ಟು ವಾಹನ ಸವಾರರು ಸ್ವಲ್ಪ ನಿಧಾನಕ್ಕೆ ಬನ್ನಿ. ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ದಯವಿಟ್ಟು ತಿರುವುಗಳಲ್ಲಿ ಆನ್ ಮಾಡಿ ಅಂತ ಒಂದು ಮನವಿ ಮಾಡ್ತೀನಿ. ಹಾಗೆ ನಮ್ಮ ಕಾರ್ನವರು ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ, ಸೊ ಇಲ್ಲಿ ಅಪಘಾತ ಆಗಿರ್ತಕ್ಕಂಥ ಒಂದು ಏನು ಪರಿಸ್ಥಿತಿಯ ಒಂದು ವಿಡಿಯೋನ ತಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ಜೋಪಾನ ಕಡ್ರಪ್ಪ, ಜೋಪಾನ. ಸೊ ಏನು ಈ ಒಂದು ಆಂಜನೇಯ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ನಿರೀಕ್ಷಿಸಿ. ಬಂದಾಯಿತು, ಹತ್ತತ್ರ ಬಂದ್ಬಿಟ್ಟಿದ್ದೀನಿ. ಸೊ ಇದೆಲ್ಲೋ ಇಲ್ಲಿ ಲಾರಿ ದಬಾಕೊಂಡಿತ್ತು. ಅಲ್ಲಿ ಭತ್ತದ ಮೂಟೆಗಳೆಲ್ಲ ಹಾಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಭತ್ತದ ಮೂಟೆ ಎಲ್ಲ ಹಾಗೆ ಬಿದ್ದಿದೆ. ಏನು ಸಾರ್ ಎಲ್ಲ ವೀಡಿಯೋಗಳು ಹಾಕಿ ವೈರಲ್ ಮಾಡ್ತಾರೆ, ನೀವೇನು ಸಾರ್ ಮಾಡ್ತಾಯಿದ್ದೀರಿ ಅಂದ್ಬಿಟ್ಟು ನಮ್ಮ ಫಾಲೋವರ್ಸ್ ತರಾಟೆ ತಗೊಳ್ತಾರೆ. ತದನಂತರ ಏನಾರು ಆಗ್ಬಿಡಲಿ ಪಾಪ, ಒಂದು ಮಾಹಿತಿ ಕೊಟ್ಬಿಡೋಣ. ಮಾಹಿತಿ ಕೊಡೋದ್ರಿಂದ ನನಗಂಟು ಏನು ಲಾಸ್ ಆದ್ದು, ಒಂದು 4 ಜನಕ್ಕೆ ಮೆಸೇಜ್ ಹೋಗಲಿ ಅಂದ್ಬಿಟ್ಟು ನಾನು ನಮ್ಮ ಕೌದಳ್ಳಿ ಗ್ರಾಮದಿಂದ ಇಲ್ಲಿ ಬಂದಿದ್ದೀನಿ. ಹಾಗೆ ವಿಶೇಷವಾಗಿ ಅಮಾವಾಸ್ಯೆ ಇರೋದ್ರಿಂದ ಒಂದು 4 ಜನಕ್ಕೆ ಒಂದೊಳ್ಳೆ ಸಂದೇಶವನ್ನು ತಿಳಿಸ್ಬೇಕು, ಒಂದು 4 ಜನಕ್ಕೆ ಅನುಕೂಲಕರವಾದ ಮಾಹಿತಿಗಳನ್ನು ತಲುಪಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಆಗಮಿಸಿರ್ತೀನಿ. ಸೊ ಇದೆಲ್ಲೋ ಇಲ್ಲಿ ಅಂದ್ರಲ್ಲಪ್ಪ, ಇಲ್ಲಪ್ಪ ಇಲ್ಲವೇ ಕಾಣಿಸ್ತಾನೆ ಇಲ್ವಲ್ಲ ಸ್ವಾಮಿ, ಇದೆಲ್ಲೋ ಇತ್ತು. ಸೊ ದಯವಿಟ್ಟು ನಿರೀಕ್ಷಿಸಿ. ಬಂದ್ಬಿಟ್ಟೆ ಹತ್ತತ್ರ ವೈಸಂಪಳ್ಯ ರಸ್ತೆ ಮುಂದೆ. ಸೊ ಅಲ್ಲೂ ಅಲ್ಲ, ಇದೆಲ್ಲೂ ಇಲ್ಲಿ ಲಾರಿ ಆ ಒಂದು ಬಿದ್ದಿರ್ತಕ್ಕಂಥ ಫೋರ್ಸ್ ನೋಡಿದ್ರೆ ಅದು ಯಾವ ಥರ ಒಂದು ಅಪಘಾತ ಆಯಿತು ಅನ್ನೋದೇ ಒಂದು ಊಹೆನೂ ಸಹ ಮಾಡೋಕ್ಕಾಗಲ್ಲ, ಆ ರೀತಿ ಆಗಿದೆ. ತಮಿಳ್ನಾಡು ಗಾಡಿ ಅದು, ತಮಿಳ್ನಾಡು ಲಾರಿ. ಅಯ್ಯೋ ಭಗವಂತ, ಎಲ್ಲಿ ಗುರು ಇಲ್ವೇ ಇಲ್ಲ. ಸೊ ಆ ರಸ್ತೆ ಇಸ್ತೀಯಾ, ರಾಮಪುರ ರಸ್ತೆ ಅಂತ. ಅಯ್ಯಯ್ಯೋ ಉಂಕಂಗೂರು ರಾಮಪುರ ರಸ್ತೆ ಇದೋ ಗೊತ್ತಿಲ್ಲ, ಒಂದು ಸಲ ನೋಡ್ಬಿಡ್ತೀನಿ. ಓ ನೋ ಇದೆ. ಎಸ್, ಲಾರಿ ಎತ್ತು ನಿಲ್ಲಿಸಿದ್ದಾರೆ. ಓಹೋ ನೋಡಿ, ಇನ್ನೊಂದು ಲಾರಿ ಬಂದು ಆ ಒಂದು ಭತ್ತದ ಒಂದು ಇದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಓಹೋ ಸರಿಯಾದ ಗುಂಡಿಗೆ ಹೋಗಿ ಮುಳಿಕೊಂಬಿಟ್ಟೈತೆ. ನೋಡಿ, ಲಾರಿ ಸುಟ್ಟೇ ಹೋಯ್ತು. ಬಾ ರಮೇಶ, ಯಾವ ಊರವ್ರಂತ? MG ದೊಡ್ಡವ್ರದಾ? ಅಯ್ಯಯ್ಯೋ, ಸುಟ್ಟೆ ಹೋಗೋದಲ್ಲಪ್ಪ. ಅಯ್ಯಯ್ಯೋ, ಎಲ್ಲ ಹೋಯ್ತು, ಎಲ್ಲ ದಬಾಕತ್ತು. ನೋಡಿ ಈ ರೀತಿಯ ಅಯ್ಯೋಯ್ಯೋ, ಇವು ಯಾವ ಮನ್ಸನಪ್ಪ ಇವ ಪುಣ್ಯಾತ್ಮ. ಸೈಡಲ್ಲಿ ನಿಂತ್ಕೊಂಡ್ರು ಬಿಡೋದಿಲ್ವಲ್ಲ ಮರೆಯ. ಅಯ್ಯೋ ಶಿವ, ನಾವು ಸೈಡಲ್ಲಿ ನಿಂತರೂ ಬಿಡೋದಿಲ್ಲ, ನುಗ್ತಾರೆ ಸುಮ್ಮನೆ. ಅದು ಮಟ್ಕೊಂಡು ಆರ್ನು ಮಾಡಲಿಲ್ಲ ನೋಡ್ರಿ ಅವರು. ಒಂದು ಆರ್ನು ಮಾಡಲಿಲ್ಲ, ಸಳ್ಳ ನುಕ್ಕೊಂಟದ ಹೊತ್ತಿಗೆ. ಒಂಚೂರು ಗ್ಯಾಪ್ ಸಿಕ್ಕರೆ ಸಾಕು. ಅಲ್ಲಪ್ಪ, ಸೈಡ್ ನಿಂತರೂ ಬಿಡ್ನಾರಲ್ಲ ಸ್ವಾಮಿ ಇವರು. ನೋಡಿ, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಈ ಒಂದು ವೈಸಂಪಳ್ಯ ಅಡ್ ರೋಡಿಂದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ಲಾರಿ ಅಪಘಾತದಿಂದ ನೋಡಿ ಈ ರೀತಿಯ ಅನಾಹುತ ಅಪಘಾತ ಆಗಿದೆ. ದಯವಿಟ್ಟು ಏನು ಮಾಡೋದು, ಇದು ಆಕಸ್ಮಿಕ ಅನಾಹುತ ಅಂತ ಅಂದ್ಕೊತೀನಿ. ಜೋಪಾನ ಇಷ್ಟು ಹೇಳ್ಬೋದು. ದಯವಿಟ್ಟು ಜೋಪಾನ, ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ಸೊ ಲಾರಿ ಆಲ್ಮೋಸ್ಟ್ ಸುಟ್ಟು ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು, ಸುಟ್ಟೋಗಿದೆ. ಅದು ಓದ್ಲೆಕ್ಕನೆ ಲಾರಿ, ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೆ ಇದನ್ನು ವರ್ಗಾವಣೆಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಸೊ ಇಷ್ಟಿದೆ ವಾಸ್ತವ.
ಇದು ವೈಸಂಪಳ್ಳಿ ಹಾಡ್ ರೋಡು. ರಮೇಶ ಬರ್ತೀನಿ. ಹಾಂ ನೋಡ್ಕೊಳ್ರಪ್ಪ, ಇದೇ ಸ್ಪಾಟು. ಸೊ ನಾನೆಲ್ಲ ರಾಮಪುರ ರಸ್ತೆನೋ ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ ನೋಡಿ ಹೆಂಗೆ ಹೊಡ್ಕೊಂಡಿದೆ ಅಂತಂದರೆ. ಸೊ ನನ್ನ ಒಂದು ಅಂದಾಜು ಪ್ರಕಾರ ಇದೆಲ್ಲ ಆಕಸ್ಮಿಕವಾಗಿ ಆಗಿರತಕ್ಕಂಥದ್ದು ಅನ್ಕೋತೀನಿ. ಯಾಕೆಂದರೆ ತುಂಬ ಲೋಡ್ ಗಾಡಿ, ಅದು ವೇಗವಾಗಂತೂ ಹೋಗೋಕ್ಕಾಗಲ್ಲ. ಅರ್ಥ ಆಯ್ತಾ? ವೇಗವಾಗಿ ಹೋಗೋಕ್ಕಲ್ಲ, ಟೈರು ಪಂಚರೋ ಇಲ್ಲ ಏನೋ ಒಂದು ಆಗಿರ್ತದೆ. ಬಟ್ ಅದನ್ನು ನಾವು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದ್ದರಿಂದ ಪಾಪ ಚಾಲಕರು ಜೋಪಾನ ಕಣ್ರಪ್ಪ, ನೀವು ಚಾಲಕರು ಜೋಪಾನ, ನಿಮ್ಮ ಒಂದು ಏನು ಜೀವದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಈ ಥರ ಅನಾಹುತ ಅಪಘಾತಗಳು ಆಗ್ಬಿಡ್ತದೆ. ನಿಮ್ಮ ಒಂದು ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ನೀವು ಆಲೋಚನೆ ಮಾಡಬೇಕಾಗತ್ತೆ. ಸ್ವಲ್ಪ ಮಾಡ್ಕೊಂಡು ಹೆವಿ ಲೋಡ್ ವಾಹನಗಳು ಚಲಿಸ್ತಕ್ಕಂಥವ್ರು ಜೋಪಾನ, ನಿಮ್ಮ ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನವನ್ನು ಹರಿಸಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಪ್ಪ. ಯಾಕಂದ್ರೆ ಅದಾಗಿರೋ ಒಂದು ಸನ್ನಿವೇಶ ನೋಡಿದ್ರೆ ನನಗೆ ನಿಜಕ್ಕೂ ಆ ಚಾಲಕನ ಮೇಲೆ ಒಂದು ಸ್ವಲ್ಪ ನನಗೆ ಇದಾಗ್ಬಿಡ್ತು. ನನಗೆ ಆತನ ಪರಿಸ್ಥಿತಿ ಏನಾಗಿರಲ್ಲ ಆ ಸಂದರ್ಭದಲ್ಲಿ, ಆತ ಒಬ್ಬನೇ ಎತ್ಕೊಂಡು ಆ ರೀತಿ ಸಡನ್ನಾಗಿ ಆದಾಗ ಆತನಿಗೆ ಎಂಥ ಆಘಾತ ಆಗಿಲ್ಲ, ಇದನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ದಯವಿಟ್ಟು ಪಾಪ ಚಾಲಕರಿಗೆ, ಅದರಲ್ಲೂ ವಿಶೇಷವಾಗಿ ಲಾರಿ ಚಾಲಕರಿಗೆ ಹೆಚ್ಚಿನ ಆಸ್ಪದವನ್ನು ನೀಡಿ ಅಂತ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ.